ओ विघ्नेश देख रहे तेरे सब किए कराए पे पानी इसने फेरा है। ओ विघ्नेश देख रहे तेरे सब किए कराए पे पानी इसने फेरा है। ಇದು ನೋಡಿ ಫಾಲ್ಸ್ ಅಂತ ಫಾಲ್ಸ್. ಅಲ್ಲ ಜಾತ್ರೆಗೆ ಹೋಗ್ತೀಯಲ್ಲ ಅವಾಗಾದ್ರೂ ವಿಡಿಯೋ ಕಾಲ್ ಮಾಡುವ ನೋಡ್ತೀನಿ ಅಂದ್ರೆ ನೀನು ಹೆಂಗೋ ಹಸಿ ಕರ್ಗ ಹೋಗಿದ್ದಲ್ಲ ಹಂಗೆ ತೋರಿಸ್ಬಿಡ ಪ್ಲೀಸ್ ಲೇ. और बाबू का हलवा मिथुन भाई लेट्स गो. ये हाय हेलो गुड आफ्टरनून वेलकम बैक टू माय यूट्यूब ಚಾನಲ್. ನಾನು ನಿಮ್ಮ ಶೇಖರ್ ಆ್ಯಂಡ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಜಿಗ್ನಿ ಕರ್ಗ ಭರತ್ ಮತ್ತು ನಾನು ಕರ್ಗಕ್ಕೆ ಬಂದಿದ್ದೀವಿ. ಆದರೆ ವಿಘ್ನೇಶ್ಗೆ ಹೇಳಿಲ್ಲ. ನಮ್ಮ ಫ್ರೆಂಡ್ ವಿಘ್ನೇಶ್ಗೆ ಬಕ್ರಾ ಮಾಡ್ತಾ ಇದ್ವಿ. ಸೊ ಟು ಬಿ ಕಂಟಿನ್ಯೂ. ಇವತ್ತು ಜಿಗ್ನಿ ಕರ್ಗ ಹೆಂಗಾಗುತ್ತೆ ಹೆಂಗಾಗಲ್ಲ ಅಂತ ಫುಲ್ ನೈಟ್ ಎಲ್ಲ ತೋರಿಸ್ತೀನಿ. ಹಾಗೆ ನೋಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಟು ಬಿ ಕಂಟಿನ್ಯೂ. ಏಯ್ ನನಗೆ ಮಾಡ್ತಾವನು ನಿಜ. ಇಲ್ಲಿ ನೋಡು ಈ ವಿಡಿಯೋ ಮಾಡಿ ನಿನ್ನ ಫೋನಿಂದ ಮಾಡಿ ವಿಡಿಯೋ. ओ विघ्नेश देख रहे तेरे सब किए कराए पे पानी इसने फेरा है. ಏ ವಿಡಿಯೋ ಮಾಡ್ತಾ ಇದೀಯಾ? नहीं ब्लॉग का डाल रहा पूरा. ಇನ್ನು ನಾವು पूरे प्लान में यही है. देख मेरा तो कुछ नहीं. मैंने बोला कि उसको ऐसे उल्लू बनाते और देख तेरे घर के ऊपर ही बैठे हम लोग. ಫುಲ್ ನಿದ್ದೆ ಬಂದಿರಲ್ಲ ಅವ್ನಿಗೆ. ಈಗ ಮಲಗಿರ ಅವನ್ ಫುಲ್ टेंशन ಅಲ್ಲಿ ಬರ್ತಾನೆ ಈಗ. जब तू ये वीडियो देख रहा होगा ना बोलेगा साले लोग तुम ऐसे बोल के. ಬರಬೇಕು ಸಾಯಂಕಾಲ 6 ಗಂಟೆ 7 ಗಂಟೆ ಸಿಗಲ್ಲ ನಾವು. ಅಷ್ಟ 6 ಗಂಟೆ ಕರ್ಕೊಂಡ್ಬಂದು ಬಿಡ್ತೀನಿ ಮನೇಲಿ ಇರ್ತೀನಿ ಅಷ್ಟೇ. ಅಷ್ಟೇ 5 ಗಂಟೆಗೆ ಇಲ್ಲಿ ಬಿಡ್ತೀನಿ ಅಲ್ಲೇ. ಅವ್ನು ಬರ್ತಾನೋ ಇಲ್ಲಿ ಸೀದಾ ಬಂದ್ಬಿಡ್ತಾನೆ ಇಲ್ಲಿಗೆ. 5 ಗಂಟೆಗೆ ಇಲ್ಲಿ ಇದ್ದಾಗ ಅಂದ್ರೆ ನಾನು ನನ್ನ ಫ್ರೆಂಡ್ ಮನೆ ಬಿಲ್ಡಿಂಗ್ ಮೇಲೆ ಹೋಗ್ಬಿಟ್ಟು ಗಾಡಿ ಪಾರ್ಕ್ ಮಾಡ್ಬಿಟ್ಟು ಅಲ್ಲೇ ಆರಾಮ. ಹಿಂದೆ ಬಂದಿದ್ದ ಇವನು ಕರ್ಕೊಂಡು ಯಾರು ಲಾಲ್ಟು. ಅದು ಪರವಾಗಿಲ್ಲ. ಬಂದಾದ್ಮೇಲೆ ಅವಲ್ಲಿ ಇರ್ತೀನಿ ಮೆಸೇಜ್ ಮಾಡ್ತೀನಿ ನಾನು. ಅವಲ್ಲಿ ಕರ್ಕೊಂಡ್ಬಿಡೋಣ ಸಾಕು, ಬೇರೆ ಅನ್ಬೇಡ. ಫುಲ್ ಕ್ರೇಸಿ ಆಗಿ ಮಾಡ್ಬಿಡೋಣ. ನೀವು ಇಲ್ಲಿ ರೌಂಡ್ ಆಗ್ತಾ ಇರ್ತೀರ ನಮಗೆ ಶಾಕ್ ಆಗ್ತಾನೆ. ಅವ್ನು ನೀನು ಮಲ್ಕೊಂಡ್ಬಿಟ್ಟು ಏನು ಮಾಡೋದು? ನೀನು ಇದೆಯಲ್ವಾ ನೀನು ಕರ್ಕೊಂಡ್ಬಿಡಲ್ಲ. ಅವನಿದ್ದಾನೆ ಅಲ್ಲೊಬ್ಬ ನೂತನ್. ಇನ್ಸ್ಟಾಗ್ರಾಮ್ ಅಲ್ಲಿ ಈ ಸೆಂಟೆ ಮೆಸೇಜು ಆ ಥರ ಎಲ್ಲ ಸೆಂಡ್ ಮಾಡ್ತಿದ್ದ. ಏನೇನ್ ಮಾಡಿದ? ಫುಲ್ ಪ್ರಾಪರ್ ಬಕ್ರಾ ಔಟ್. ಅದಕ್ಕೆ रिवेंज ನೋಡಿ रिवेंज. देख रहे तेरा इंस्टाग्राम का कॉमेडी मजाक किया तूने. अप्रैल फूल बनाया तेरे को बड़ा वाला फूल बना रहे. पूरा गमले वाला फूल. ಭರತ್ ಎಲ್ಲೋ ವಾಟರ್ ಫಾಲ್ಸ್ಗೆ ಕರ್ಕೊಂಡು ಹೋಗ್ತಾನೆ. ವಿಘ್ನೇಶ್ ಬಂದಿಲ್ಲ. ವಿಘ್ನೇಶ್ ಏನೋ ಅವ್ನಿಗೆ ಇನ್ಸ್ಟಾಗ್ರಾಮ್ ಮೇಲೆ ಬಕ್ರಾ ಮಾಡಿದ್ದ ಅಂತ ಏಪ್ರಿಲ್ ಫೂಲ್ ಅಂತ. ಅವನಿಗೆ ದೊಡ್ಡ ಬಕ್ರಾ ಮಾಡೋಣ ಅಂತ ನನಗೆ ಪ್ಲ್ಯಾನಲ್ಲಿ ಹಾಕಿ ಅವನಿಗ ಕಾಲೇಜಲ್ಲಿದ್ದಾನೆ. ನಾವೆಲ್ಲೋ ಇಲ್ಲಿ ವಾಟರ್ ಫಾಲ್ಸ್ ಹೋಗ್ತಾ ಇದ್ದೀವಿ. ಸೊ ಅವ್ನು ಬಂದಾಗ ಸಿಗೋಣ ಅಂತ ಫಸ್ಟು ನಾವು ವಾಟರ್ ಫಾಲ್ಸ್ ತೋರಿಸ್ತೀವಿ ಬನ್ನಿ. ಮುತ್ತನ್ ಮಡುಗು ವಾಟರ್ ಫಾಲ್ಸ್ ಭರತ್ ಕರ್ಕೊಂಬಂದವನೇ. ಮಯೂರ್ ನಿಸರ್ಗ ಈ ಕಡೆ ಇದೆ ವಾಟರ್ ಫಾಲ್. ಅದು ಇನ್ನ ಲಾಸ್ಟ್ ಅದು ಟೆಂಪರ್ ಹಾಕ್ಸ್ಕೊಂಡು ಕರ್ಸ್ಕೊಂಡ್ಬೇಡ. ಡಿಸ್ಪ್ಲೇ ಆದ್ರೆ ಸ್ವಲ್ಪ ಸ್ಟೇಕ್ ಆಗ್ಬಿಡುತ್ತೆ. ಸೈಗಾಗಿ ಬೀಳಿಸ್ಬಿಟ್ಟ. ಈಗ ಬಿದ್ದಿಲ್ಲ, ಏನಾಗಿಲ್ಲ. ಅಲ್ಲಿ ನೋಡಿ ಗೈಸ್ ಪರಿಸರ ಹೆಂಗೈತೆ ತೋರಿಸ್ಬಿಡ. ನಿನ್ನ ಪರಿಸರ ನೋಡ್ಕೊ. ಇವನ್ ಪರಿಸರ ಇಲ್ಲ ಗೈಸ್, ಬೇರೆ ಪರಿಸರ ಕೆಡ್ಸಕ್ ಹೋಗ್ತಿದ್ದಾನೆ. ಇದು ನೋಡಿ ಫಾಲ್ಸ್ ಅಂತ. ಫಾಲ್ಸ್
ಭರತ್ ಯಾವ್ದೋ ಫಾಲ್ಸ್ ಇದು? ಮೋರಿನಾ? ಅದರಲ್ಲಿ ಅಲ್ಲಿ ಕನ್ನಡ ಬರಲ್ಲ, ಎಪ್ಪು ಹೆಂಗ್ ಬರುತ್ತೆ ಅಲ್ಲಿ ಬಿಡ್ದಿಲ್ಲ ನಾನು ಅಲ್ಲಿ ನಿಂತ್ಕೊಳ್ಳೋಕೆ, ಅದ್ರ ಕೆಳಗಡೆ ನೀರು ಹೋಗುತ್ತೆ. ಜೋರಾಗಿ ಬರಂಗಿದೆ, ಇನ್ನೂ ಜಾಸ್ತಿ ಭರತ್, ಓ ಭರತ್, ಯಾಕೋ ಅಲ್ಲಿ ಕುತ್ಕೊಂಡಿದ್ಯಾ? ಬರೋ ಯೂಟ್ಯೂಬಲ್ಲಿ ಬರ್ತೀರಾ? ಓ ಬೇಗ ನಿಮ್ಮ ಹೆಸರು ಹೇಳಿ ಅಂತ ಬನ್ನಿ. ಬರೋದೆಲ್ಲ ಕೇಳ್ತಾನೆ. ಬನ್ರ ಏನೋ ಬಾರೋ. ಪಾಪಲ್ಲಿ ಎಲ್ಲ ಭಯ ಬಿದ್ದವರು. ಫೋನ್ ಇದೆ ನಿಮ್ಮ ಹತ್ರ? ನಂತರ ಇನ್ನೊಂದು ಎಷ್ಟನೇ ಬೇಕು? ಚಡಿ ಮ್ಯಾನ್. ಏನ್ ನಿನ್ನ ಹೆಸರು? ಹರೇರಾಜ್. ಓಯ್ ಚಡಿ ಮ್ಯಾನ್ ನೀನು ಜೋರು. ನಾನು ಏನು ಕೇಳ್ತಾ ನಿನ್ನ ಹೊಡಿತೀರ ಇಲ್ಲ ಅಂತ ಕೇಳಿದ್ದೆ. ಏನು ಕೈನಾ? ಏನ ಬರದ ಕೈ ಕೆಲ್ಸನಾ? ಬಾಯ್ ಇಲ್ಲೇ ಹೇಳ್ಬಿಡ್ರಿ. ಇಲ್ಲಿ ಹೇಳ್ರು, ಬಾಯ್ ಹೇಳ್ರು, ಯೂಟ್ಯೂಬಲ್ಲಿ ಹಾಕ್ತೀನಿ. ಏನೋ ಶಿಷ್ಯ ಮಾಡೋದೀಗ? ಹೋಗದಾ ಬ್ರೋ? ಲೆಟ್ಸ್ ಗೋ. ನಾವು ಸುತ್ತಾಡೋದು, ವಾಟರ್ ಫಾಲ್ಸ್ ನೋಡೋದಾಯ್ತು, ಮತ್ತೆ ತಿರ್ಗಾ ಬಂದ್ವಿ ಜಿಗಣಿಗೆ. ಏನೋ ಬರತ್ತ ಈಗ, ಅವ್ನು ಬರತ್ ಕಾಯ್ಬೇಕಲ್ಲ ಕೃಷ್ಣಪ್ಪ. ಈಗ ಅವ್ನು ಬರತ್ ಕಾಯ್ಬೇಕು, ಅವನಿಗೆ ಸೈಟ್ ಮಾಡಬೇಕು. ಭರತ್ ಪ್ಲ್ಯಾನ್ ಫುಲ್ ಸಕ್ಸಸ್ಫುಲ್ ಆಗಿ ಪ್ಲ್ಯಾನ್ ಹೆಂಗೆ ಮಾಡಿದ್ವಿ ಹಂಗೆ ನಡೀತಾ ಇದೆ. ಏನೋ ಅವ್ನು ಡೌಟ್ ಮಾಡಿಬಿಟ್ರೆ ಡೌಟು, ಆದರೆ ಅವನಿಗೆ ಗೊತ್ತಾಗಬಾರ್ದು ಅಷ್ಟೇ. ಅಚ್ಚು ಈಗ ನೋಡಿ ಏನು ಹೇಳ್ತಾನೆ. ಎತ್ತಾ ಇಲ್ಲ ಅವನು, ಫೋನ್ ಪಿಕ್ ಮಾಡ್ತಾ ಇಲ್ಲ. ಎತ್ತಿದ್ರೆ ಸೈಕ್ ಇರ್ತಿತ್ತು. ಈಗ ಮಾಡ್ದ ನಾನು ಅವಾಗ ನೋಡಿ ಗೈಸ್, ಮತ್ತೆ ಫೋನ್ ಮಾಡ್ದ ಅವನು. ಹಾಂ ಹಲೋ, ಫೋನ್ ಮಾಡಿದ್ದಲ್ಲ? ವಾ, ಬ್ರೇಕ್ ಇತ್ತ? ಮತ್ತೆ ಬ್ರೇಕ್ ಇತ್ತಾ? ಎಲ್ಲಿದ್ಯಾ? ಎಲೆಕ್ಟ್ರಾನಿಕ್ ಸಿಟಿ? ಮತ್ತೆ ಬೇಗ ಹೋಗ್ತೀನಿ ಅಂತ ಹೇಳ್ದಲ್ಲ ಇವತ್ತು ನೀನು? ಏಕೆ? ಮತ್ತೆ ಅವ್ರ ಹೆಸರೇನು? ಅಭಿಷೇಕ್ ಅವನ ಹೆಸರು. ಅವ್ನು ಕರ್ಕೊಂಬರಲ್ವಾ? ನಾಳೆ ಕಾಲೇಜ್ ಬೇಗ ಹೋಗ್ಬೇಕು, ಅಟೆಂಡೆನ್ಸ್ ಬೇರೆ ಇಲ್ಲ ಅಂದ್ಬಿಟ್ಟು ಅವ್ನ ಪಿಜಾದ ಬಂದಿದ್ದೀನಿ ಬಿಡೋಕೆ. ಅವನು ಬಿಡೋ ಬೇಡ ಅಂತ ಅವನೇ ಜಿಗ್ನಿಗೆ ಬರಲ್ವಾ? ಇಲ್ಲ ನೀನು ಜಾತ್ರೆ ದಿನ ಎಲ್ಲ ಸೈಟ್ ಮಾಡ್ತೀರಲ್ಲ ತಿರ್ಗಾಡ್ಕೊಂಡು? ಯಾವ ಜಾತ್ರೆಯಲ್ಲಿ ನನ್ಗೆ ಹೆಂಗಿನೂ ಇಂಟ್ರೆಸ್ಟ್ ಇಲ್ಲ. ನೀನು ಮತ್ತೆ ಅವ್ನು ಬರ್ತೀಯ ಅಂದ್ಬಿಟ್ಟು ನಾನು ಆಚೆ ಬರ್ತಾ ಇರೋದು. ಇಲ್ಲ ಅಂದ್ರೆ ನಾನು ಹೋದ್ರೆ ಮನೆ ಒಳಗೆ ಅಂತ ಹೇಳ್ತೀನಿ. ಪಾಪ ಕೀರ್ತನ್ ಇರ್ತಾನಲ್ಲ, ಕೀರ್ತನ್ ಬಿಡೋ ಅಣ್ಣ ಜೊತೆ ಹೋಗ್ತಾನೆ. ಲೇ ಪಾಪ ಲೇ ಬಿಡೋ. ಆಯ್ತು, ಹಾಗಾದ್ರೆ ನೀನು ಹೋಗಲ್ವಾ? ನನಗೂ ಫುಲ್ ನಿದ್ದೆ ಎಲ್ಲ ಬಂದಿರಲಿಲ್ಲರೋ, ಹೋಗೋಣ ಅಂತ ಫುಲ್ ಇದಾಗಿದ್ದೆ. ಅಜ್ಜಿ ಬೇರೆ ಏನೋ ಫುಲ್ ಒಂಥರ ಇನ್ಫೆಕ್ಷನ್ ಆಗ್ಬಿಟ್ಟೈತೆ ನಮ್ಮ ಅಜ್ಜಿಗೆ. ಅದಕ್ಕೆ ನಮ್ಮ ಅಮ್ಮನಿಗೇನೋ ಹುಷಾರಿಲ್ಲ, ಬಾ ಹೋಗ್ಬಿಡೋಣ. ನಮ್ಮ ಅಮ್ಮ ಹಾಸ್ಪಿಟಲ್ಗೆ ಹೋದ್ರು ಹಾಸನ್ಗೆ. ಅದಕ್ಕೆ ಊರಿಗೆ ಬಂದೆ. ಇಲ್ಲ ನನಗೂ ಆಸೆ ಇತ್ತು ಇಲ್ಲಿ ಬರೋಕ್ಲಿ, ಸೀರಿಯಸ್ ಆಗಲಿ. ಬೆಳಗ್ಗೆನೇ ಬಂತು. ನಮ್ಮ ಅಪ್ಪ ಯಾವುದೋ ಕಾರ್ ತರಿಸಿದ್ರು. ನಮ್ಮ ಹತ್ರ ಕೆಲಸ ಇದೆಯಲ್ಲ, ಅದು ಮುಗಿಸ್ಕೊಂಡು ಶನಿವಾರ ಬರ್ತಾರೆ. ನಾನು ಅವಾಗ ಮತ್ತೆ ವಾಪಸ್ ಬರ್ತೀನಿ ಭಾನುವಾರ ಜಾತ್ರೆ ಮುಗಿಸ್ಕೊಂಡು. ಸ್ವಲ್ಪ ಕೆಲಸ ಐತೆ, ಮುಗಿಸ್ಕೊಂಡು ಆರಾಮಾಗೆ. ಏನು ಕೆಲಸ? ಹೋಗ್ಬೇಕು. ಹಾಂ, ಗಾಡಿ ತಗೊಂಡು ಹೋಗಿದ್ಯಾ ನೀನು? ಫುಲ್ ಸೈಕ್ ಆಗ್ಬಿಟ್ಟಿರ್ತೀಯಲ್ಲ ನೀನು ಮಾತ್ರ. ಎಲ್ಲ ಬರ್ತಾರೆ ಅಂತ ಫುಲ್ ಖುಷಿಯಾಗಿದ್ದೇನೋ? ಯಾವ
ಮತ್ತೆ ಕೀರ್ತನ್ ಕರ್ಕೊಂಡು ಹೋಗಲ್ಲ ನೀನು? ಏನು ಹೋಗೋದು, ಏನ್ ನೋಡೋದು, ನೋಡಿದಾಯ್ತಲ್ಲ ಅವತ್ತೇ ಎಲ್ಲ, ಏನ್ ಮಾಡೋದು? ಮನೆ ಹತ್ರ ಬರುತ್ತೆ, ಅದೇ ಮೊದ್ಲಿನ ತರ ನೋಡ್ಬಿಟ್ಟು ಹೋಗಿ ಮಲ್ಕೊಳೋದು. ಹಂಗಂದ್ರೆ ನೈಟೆಲ್ಲ ಯಾರ ಜೊತೆ ಇರಲ್ಲ ನೀನು? ಆರಾಮಾಗಿ ಹೋಗ್ತೀನಪ್ಪ, ನಾನು ಹೋಗಿ ಮಲ್ಕೊಂತೀನಿ ಹೋಗಿ ಮನೆ. ವಾ ಸರಿ ಆಯ್ತು, ನೈಟು ಕರ್ಗವೇರಿಗೆ ಬಂದಾಗ ಫೋನ್ ಮಾಡಿ, ನಾನು ವಿಡಿಯೋ ಕಾಲ್ ಮಾಡು. ಕರ್ಗಾನ ನಾನು ಅದನ್ನ ನೋಡಕ್ ಬರ್ತೀನಲ್ಲ, ಅದು ಗೊತ್ತಿಲ್ಲ. ನನಗೆ ಇದು ಅಷ್ಟು ಬೇಗ ಅಲ್ಲಿ ಅಲ್ಲ ಜಾತ್ರೆಗೆ ಹೋಗ್ತೀಯಲ್ಲ, ಅವಾಗಾದ್ರೂ ವಿಡಿಯೋ ಕಾಲ್ ಮಾಡೋ, ನೋಡ್ತೀನಿ ಅಂತಾನೆ. ನಾನ್ ಜಾತ್ರೆಗೆ ಹೋಗಲ್ವಲ್ಲಿ. ನೀನು ಹೆಂಗೋ ಹಸಿ ಕರ್ಗ ಹೋಗಿದ್ದಲ್ಲ, ಹಂಗೆ ತೋರಿಸ್ಬಿಡ ಪ್ಲೀಸ್ ಲೇ. ನಾನ್ ಜಾತ್ರೆ ಹೋಗೋದಿಲ್ಲ ಅಂದ್ರೆ ನೀವು ಸಿಕ್ಕರ್ಗತ್ ಬೇರೆ ತೋರಿಸಿರ್ಬೇಕಾರೆ ಆ ತರ ತೋರಿಸಿರ್ಬೇಕಾರೆ ಏನೋ ಸೇಕ್ ಮಾಡ್ತೀನಿ ನೀನು? ಹೋಗಲ್ಲ ಏನೋ ನಿನ್ಲೇ, ಏನು ವರ್ಷ ಒಂದ್ಸತಿ ಬರುತ್ತೆ. ಸುಮ್ನೆ ಇರೋದಿ, ನೀವು ಬಂದಿದ್ರೆ ಅದೇ ಕೆಲ್ಸಗಳೆಲ್ಲ ಬಿಟ್ಬಿಟ್ಟು ಬರ್ತಿದ್ದೆ ಆಚೆ. ನನ್ ಕೆಲ್ಸಗಳೈತೆ, ರೆಕಾರ್ಡ್ ಎಲ್ಲ ಬರೆಯೋದೆಲ್ಲ ಐತಲ್ಲ, ಹೋಗಲ್ಲ ಟೈಮು. ಮತ್ತೆ ಹೋಗಲ್ಲ ನೀನು? ಹೋಗಲ್ಲ. ಸರಿ ಆಯ್ತು, ಅಕಸ್ಮಾತ್ ಹೋಗೋರೆ ಫೋನ್ ಮಾಡಾಯ್ತಾ? ವಿಘ್ನೇಶ್ ಫುಲ್ ಸೈಕ್ ಆಗೋಣ, ನಾನು ಹೊರಗಡೆನೆ ಬರಲ್ಲಪ್ಪ ಅಂತ ಹೇಳ್ತಿದ್ದಾನೆ. ನಾವು ಬಂದಿದ್ದೀವೋ ಅಂತ ಇನ್ನೂ ಗೊತ್ತಿಲ್ಲ. ಅಲ್ಲ ಮೇಲೆ ಮೂಲೆಯಲ್ಲಿ ಕುತ್ಕೊಂಡು ಮಾತಾಡ್ತಾನೆ, ಸೌಂಡ್ ಬರಬಾರ್ದು ಹೊರಗಡೆ ಅಂತ. ಡಿಪ್ರೆಷನ್ ಗೈದವನಲ್ಲಿದ್ದಾನೆ ನೋಡಿ. ಹೀರಾ ಅವ್ನು ಅಲ್ಲಿ ಬಂದಿದ್ದು ನೋಡಿ ಇವನು ಓಡ್ ಬಂದ ಇಲ್ಲಿ. ಈಗ ಅವ್ನ ಫ್ರೆಂಡಿಗೆ ಫೋನ್ ಮಾಡಿ ಇಲ್ಲಿ ನಾವು ಜಿಗನಿ ಕೆರೆಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಇದ್ದು ಅವ್ನ ಕಾಡಿಸಿ ಆಮೇಲೆ ಮೀಟ್ ಆಗ್ತೀವಿ. ಮುಂದೆ ನೋಡಿ ಹೆಂಗೆ. A few moments later. ಗೊತ್ತಾಗ್ಬಿಡ್ತದೆ ಬಾ. ಯೋ ಫುಲ್ ಪ್ಲಾನ್ ಬಾಬಾ ಇದ್ ನಮ್ದು. ಅಷ್ಟೊಂದು ಬಚಾಡ್ ಫೋನ್ ಕಟ್ ಮಾಡ್ಬೇಡ, ಜೋಬಲಿಕ್ಕೋ ಬಾ. ನಾವು ಗಾಡಿ ಎತ್ಬೇಕಾಗಿತ್ಲೇ. ಓ ಮಿಸ್ಟೇಕ್ ಆಯ್ತಲ್ಲ. ಗೊತ್ತಾಗ್ಬಿಟ್ಟು ಗಾಡಿ ನೋಡ್ಬಿಟ್ಟ ಚಾಲು ನನ್ನ ಮಗ. ಫುಲ್ ಖುಷಿ ಆಗ್ಬಿಟ್ಟ ಅವನೀಗ. ನೋಡಿ ಅವ್ನ ಗಾಡಿ ಮೇಲೆ ಎಷ್ಟು ಜ್ಞಾನ ಹೋಗಿರ್ಬೇಕು, ಗಾಡಿ ನೋಡ್ಬಿಟ್ಟ ಅವನೇ. ನಾನು ಹೇಳಿದ ನಂಗೆ ಅವನ್ನೆಲ್ಲ ನೋಡ್ತಾನ ಅವನು, ಸರಿಯಿಲ್ಲ ಅವನು. ಬನ್ನಿ ಅವ್ನ ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ. ಇಲ್ಲಾಂದ್ರೆ ಬೈತಾನ ಅವನು ಪಕ್ಕ. ಬಂದು ಗಾಡಿ ನೋಡ್ಕೊಂಡು ಹೋಗೋಣ. ಇಲ್ಲೇ ನಿಲ್ಲಿಸ್ತಿದ್ವಿ ಗಾಡಿ. ಸೈಕ್ ಆಗ್ತಾ ಇರುತ್ತೆ ಈಗ. ಎಷ್ಟೊಂದು ಬೇಜಾರಾಯ್ತು ಗೊತ್ತಾ, ನೀವು ಈ ತರ ಮಾಡಿದ್ರೆ. ನನಗೆ ಎಷ್ಟೊಂದು ಬೇಜಾರೈತೆ ಪಾಪ. ಮನೆಗೆ ಹೋಗಿದ್ರ ಒಂಥರ ಅನ್ಕೊಂಡು ನಾನೇನು ಹೋಗಲ್ಲ ಅಂತ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಇಲ್ಲಿ ಅವ್ರೆ ಮನೆಯಲ್ಲಿ ಮನೆಗೆ ಹೋಗೋಣ. ಮನೆಗೆ ಹೋಗೋಣ. ನನಗೆ ಬೇಜಾರೈತೆ ಅಂದ್ರೆ ಅವ್ರಿಗೆ ಬೇಜಾರಾಗಲ್ಲ. ವಿಡಿಯೋ ಚಾಲು ಐತೆ. ಫುಲ್ ನಂಬಿಕೆ ಇಟ್ಟಾರೆ, ಬಂದ್ಬಿಡ್ತಾರೆ ಅಂತ. ಅವ್ರಿಗೆ ಒಂಥರ ಬೇಜಾರಾಯ್ತು ನೋಡಿ ರಿಯಾಕ್ಷನ್ ಹತ್ರ. ಮೀಟಿಂಗ್ ಮೇಂಟೈನ್ ಮಾಡಿ ನೋಡ್ರಿ ಆಯ್ತು, ಇಲ್ಲಿ ಬರ್ರಿ.
अच्छा देख लिया क्या भाई देखा ही नहीं कहाँ पे कब शूट किया हूँ देख इसको कब शूट किया हूँ देख इधर आ मैं कब शूट किया हूँ देख इधर ಯಾವಾಗಿಂದ ಪರಿಚಯ ನನಗೆ ಸೊ ಹೇಗಾಯ್ತು ನನ್ಗೆ ಗೊತ್ತಿರೋ ಹಂಗೆ ಭರತ್ ಮತ್ತು ಶೇಖರ್ ಇಬ್ಬರು ಸೇರ್ಕೊಂಡು ಪ್ರ್ಯಾಂಕ್ ಮಾಡ್ತಿದ್ದಾರೆ. ಅವ್ರ ಪ್ರ್ಯಾಂಕ್ ಸಕ್ಸಸ್ಫುಲಿ ಫ್ಲಾಪ್ ಆಗಿದೆ ಅಂತ ಹೇಳ್ತೀನಿ. ಯಾಕಂದರೆ ನನಗೆ ಗೊತ್ತು ಇಬ್ಬರು ಮಾತಾಡ್ಕೊಂಡಿರ್ತಾರೆ ನೆನ್ನೆನೆ ಇಲ್ಲ ಮಾರ್ನಿಂಗ್ ಮೇ ಬಿ ನೆನ್ನೆ ನೈಟೇ ಮಾತಾಡಿರ್ತಾರೆ. ಇಬ್ಬರು ಪ್ಲ್ಯಾನ್ ಮಾಡ್ಕೊಬಿಟ್ಟಿದ್ದಾರೆ ಒಂದೊಂದು ರೀಸನ್ ಮಾಡಿಕೊಂಡು. ನನಗೆ ಲೈಕ್ ಸುಳ್ಳು ಹೇಳ್ತಿದ್ದಾರೆ. ಶೇಖರ್ ಹೇಳಿದ್ದು ಏನೋ ಜೂನಿಯರ್ಸ್ ಟ್ರೈನರ್ಸ್ ಎಲ್ಲ ಲೈಕ್ ಕೋಚರ್ಸ್ಗೆಲ್ಲ ಟ್ರೈನ್ ಮಾಡಬೇಕಂತ. ಮತ್ತು ಭರತೇನೋ ಊರಿಗೆ ಹೋಗ್ಬಿಟ್ಟಿದ್ದಾನಂತೆ, ಅವರ ಅಜ್ಜಿಗೇನೋ ಹುಷಾರಿಲ್ಲ ಅಂತ ಹೇಳ್ದ. ಆಮೇಲೆ ನಾನು ಊಟ ನಮಗೆ ಬಿಟ್ಟಿದ್ರು ಲೈಕ್ ಕಾಲೇಜಲ್ಲಿ ಲಂಚ್ ಬೇಕು, ಅವಾಗ ಕಾಲ್ ಮಾಡಿದ್ದೆ ಅವನಿಗೆ ಭರತ್ಗೆ. ಸೊ ಅವಾಗ ಅವ್ನು ರಿಸೀವ್ ಮಾಡಿಲ್ಲ. ಕರೆಕ್ಟಾಗಿ ಕಾಲೇಜ್ ಬಿಟ್ಟ ತಕ್ಷಣ ರಿಸೀವ್ ಮಾಡಿಬಿಟ್ಟು ಏನೋ ಮೆಸೇಜು ಕಾಲ್ ಬಂದಿತ್ತು ಅಂತ ಎಲ್ಲ ಮಾತಾಡ್ದ. ಎಲ್ಲಿದೆಯಾ ಅದೆಲ್ಲ ಕೇಳ್ದ. ಆಮೇಲೆ ಏನೋ ಒಂಥರ ಮಿಸ್ ಹೊಡೆದೈತೆ ಇಬ್ಬರು ಮಾತಾಡೋ ನನಗೆ ಗುರ್ತಿಡ್ದೆ ನಾನು. ಇವರಿಬ್ಬರು ಪಕ್ಕ ಪ್ರ್ಯಾಂಕ್ ಮಾಡ್ತಿರ್ತಾರೆ, ಕಾಂಟೆಂಟ್ ಶೂಟ್ ಮಾಡ್ತಿರ್ತಾನೆ ಅಂತ. ಅವನೇನಾದರೂ ಕಾಂಟೆಂಟ್ ಶೂಟ್ ಮಾಡ್ತಿದ್ದೆ ಇದೇ ಕ್ಲಿಪ್ನ ಹಾಕ್ಸ್ತೀನಿ ನೋಡಿ, ನೀವು ಹೋಗ್ಬಿಟ್ಟು ನಾನು ಆ್ಯಕ್ಟ್ ಮಾಡ್ತೀನಿ ನೋಡಿ ಅವ್ರ ಮುಂದೆ ಏನಾದರೂ ಅವ್ರು ಇದು ಅಲ್ಲಿದ್ರೆ. ನಮಗೆಲ್ಲ ಗೊತ್ತಾಗೋಯ್ತು. ಚಾಲು ನಾನು ಹೇಳಿಲ್ಲ ಅವಾಗ ನಾವು ಫಾಲ್ಸ್ಗೆ ಹೋದಾಗ ಇಬ್ರು ಫೋನ್ ಎತ್ತಿಲ್ಲ ಅಂದ್ರೆ ಏನೋ ಒಂದು ಡೌಟ್ ಬಂದಿರುತ್ತೆ ಅವನ್ಗೆ, ಸುಮ್ನೆ ಆಕ್ಟ್ ಮಾಡ್ತಾರ ಅಂತ. ನಾವು ಮುಂಚೆನೆ ಮಾತಾಡ್ಕೊಂಡಿದ್ವಿ. ಮಾಡ್ಕೊಂಡು ಪೀಸಾಗಿ ನಾನೇ ಆಕ್ಟ್ ಮಾಡ್ತಾ ಇದ್ದೆ ಗೊತ್ತಾ. ನಾನು ನಿಮ್ಗೆ ಉಲ್ಟಾ ಆಕ್ಟ್ ಮಾಡ್ತೀನಿ. ಇವ್ನು ಆಕ್ಟ್ ಮಾಡ್ತಾರ ಅಂತ ನಂಗೆ ಗೊತ್ತು ನೀಟಾಗಿ. ಅವನು ಫುಲ್ಲು ಕಂಟ್ರೋಲ್ ಮಾಡ್ತಾವ ಇವನು, ಸರಿನಾ? ನಂಗೆ ಗೊತ್ತು. ನಾನು ಆದ್ರೂ ಆಕ್ಟ್ ಮಾಡ್ತೀನಿ. ನಾನು ಫುಲ್ಲು ಸ್ಯಾಡ್ ಆಗ್ಬಿಟ್ಟು ನನ್ನ ಮಗ ಬೇಜಾರಾಗ್ಬಿಟ್ಟವನೇ, ನನಗೂ ಬೇಜಾರಾಯ್ತು ಅಂತ ಇಬ್ಬರು ಬಗ್ಗೆ ನಿಮ್ಮ और बाबू का हलवा मिथुन भाई लेट्स गो. मीटअप ये हमारी सब लोग आए थे घूमने, पता है मुझे नहीं बुलाया. गद्दारी कर दिया रे. मैं तेरे से बात नहीं कर रहा. तू नहीं है भाई, आप भी नहीं हो भाई. पॉपकॉर्न ब्रेक ಮಗದಲ್ಲಿ ಎಲ್ಲ ಕಾಣಿಸ್ತಿದೆ ನಮಗೆ, ಮಗದಲ್ಲೆಲ್ಲ ಕಾಣಿಸ್ತಿದೆ ನಮಗೆ. छोटा बच्चा लग रहा है गाड़ी. डोंट अंडरएस्टिमेट द पावर ऑफ हाइट. ए नीलो, ये देखो तीनों गाड़ी. ए भरत इधर लेके आना क्लोज में. बुलेट एक्सपल्स NS